ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಕಳಸಾ ಬಂಡೂರಿ ಯೋಜನೆಗೆ ಹಿಡಿದಂತಹ ಗ್ರಹಣ ಸದ್ಯಕ್ಕೆ ವಿಮೋಚನೆ ಆಗೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಏನು ನವದೆಹಲಿಯಲ್ಲಿ ನಡೆದಂತಹ ಒಂದು ವನ್ಯಜೀವಿ ಮಂಡಳಿ ಸಭೆಯಲ್ಲಿ ಮತ್ತೊಮ್ಮೆ ಕರ್ನಾಟಕದ ಅರ್ಜಿಯನ್ನು ತಿರಸ್ಕಾರ ಮಾಡಲಾಗಿದೆ. ಹೀಗಾಗಿ ಮತ್ತೆ ಕರ್ನಾಟಕಕ್ಕೆ ದೊಡ್ಡ ಮಟ್ಟದ ಹಿನ್ನಡೆಯಾಗಿದೆ ಅಂತ ಹೇಳ್ಬೋದು. ಪದೇ ಪದೇ ಏನು ರಿಜೆಕ್ಟ್ ಮಾಡುವಂತಹ ಕೆಲಸ ಆಗ್ತಾನೇ ಇದೆ. ಆದರೆ ಆ ಯೋಜನೆಗೆ ಕಾರ್ಯಾರಂಭಕ್ಕೆ ಮಾತ್ರ ಸದ್ಯಕ್ಕೆ ಮುಕ್ತಿ ಸಿಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಏನೆಲ್ಲ ಸಮಸ್ಯೆ ಆಗಿದೆ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡೋಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈಗೇನು ಕಳಸಾ ಬಂಡೂರಿ ಯೋಜನೆ ಬಗ್ಗೆ ಹೇಳ್ತಾ ಇದ್ದೆ. 2018ರಲ್ಲಿ ಏನು ನ್ಯಾಯಾಧಿಕರಣ 3.90 TMC ನೀರನ್ನು ಅಲೋಕೇಶನ್ ಮಾಡಿದೆ. ಅಂದರೆ ತಾತ್ಕಾಲಿಕವಾಗಿ ಈಗೇನು ಕುಡಿಯುವ ನೀರಿನ ವಿಶೇಷವಾಗಿ ಏನಂದರೆ ಈ ಒಂದು ಕುಡಿಯುವ ನೀರಿನ ಯೋಜನೆಗಾಗಿ ನೀರು ನಿಗದಿಯಾಗಿದೆ. ಆದರೆ ಆ ಒಂದು ನೀರು ಬಳಸ್ಕೊಳ್ಳಿಕ್ಕೆ ಕರ್ನಾಟಕದಿಂದ ಇದುವರೆಗೂ ಆಗ್ತಾ ಇಲ್ಲ. ಯಾಕಂದರೆ ಈಗ ಎಲ್ಲನೂ ಸಹ ಆಗಿದೆ. ಅಂದರೆ DPR ಆಗಿದೆ. ಈಗಾಗಲೇ ಪರಿಸರ ಇಲಾಖೆ ವನ್ಯಜೀವಿ ಮಂಡಳಿಯ ಅನುಮತಿ ಮಾತ್ರ ಬಾಕಿ ಇದೆ. ಆದರೆ ಆ ಒಂದು ವನ್ಯಜೀವಿ ಮಂಡಳಿಯ ಅನುಮತಿ ಪದೇ ಪದೇ ನಿರಾಕರಿಸ್ತಾ ಇರೋದ್ರಿಂದಾಗಿ ರಾಜ್ಯಕ್ಕೆ ಏನು ಮಾಡ್ಬೇಕು ಅನ್ನೋದೇ ತೋಚಿದಂತಾಗಿದೆ. ಯಾಕಂದರೆ ಈಗಾಗಲೇ ಕರ್ನಾಟಕ ಸರ್ಕಾರ ಈಗಾಗಲೇ ಬಜೆಟ್ನಲ್ಲಿ 1,000 ಕೋಟಿ ರೂಪಾಯಿನ ಅನುದಾನ ಸಹ ಈ ಒಂದು ಕಳಸಾ ಬಂಡೂರಿ ಯೋಜನೆಗಾಗಿ ಮೀಸಲಿಟ್ಟಿದೆ. ಆ ಒಂದು ಹಣ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಕೊಳಿತಾ ಇದೆ ಅಂತ ಹೇಳ್ಬೋದು. ಆದರೆ ಅದಕ್ಕೆ ಕಾಮಗಾರಿ ಆರಂಭಿಸಲಿಕ್ಕೆ ಇದುವರೆಗೂ ಸಹ ಸಾಧ್ಯವಾಗ್ತಾ ಇಲ್ಲ. ಯಾಕಂದರೆ ಅಲ್ಲೇನು ವನ್ಯಜೀವಿ ಮಂಡಳಿಯ ಅನುಮತಿ, ಗೋವಾ ಒಂದು ಅಬ್ಜೆಕ್ಷನ್ ಸಲ್ಲಿಸಿದೆ. ಅಂದರೆ ಆ ಈಗೇನು ಕಳಸಾ ಬಂಡೂರಿ ಯೋಜನೆ ಮಾಡ್ಬೇಕಂತ ಹೊಂಟಿದ್ದಾರೆ. ಅಲ್ಲಿ ವನ್ಯಜೀವಿ ಮಂಡಳಿಯ ಒಂದು ಧಾಮ ಇದೆ. ಅಂದರೆ ಪ್ರಾಣಿಗಳ ಅಡ್ಡಾಟ ಚಲನವಲನದ ಒಂದು ಚಟುವಟಿಕೆ ಇರುವಂತಹ ಒಂದು ಝೋನ್ ಇದೆ. ಆ ಒಂದು ಝೋನ್ನಲ್ಲಿ ಈ ಒಂದು ಯೋಜನೆಗೆ ಅವಕಾಶ ಮಾಡಿಕೊಡಬಾರ್ದು ಅನ್ನೋ ಒಂದು ಆಗ್ರಹ. ಅದು ವಿಶೇಷವಾಗಿ ಟೈಗರ್ ಕಾರಿಡಾರ್ ಅಲ್ಲಿದೆ. ಆ ಕಾರಣಕ್ಕಾಗಿ ಆ ಒಂದು ಹುಲಿಗಳಿಗೆ ಸಮಸ್ಯೆ ಆಗ್ತದೆ, ಹುಲಿಗಳ ಅಡ್ಡಾಟಕ್ಕೆ ತೊಂದರೆ ಆಗ್ತದೆ. ಹಾಗಾಗಿ ಈ ಯೋಜನೆಗೆ ಅನುಮತಿ ಕೊಡಬಾರ್ದು ಅಂತೇಳಿ ಈಗೇನು ಗೋವಾ ಇದು ಮಾಡಿದೆ. ವನ್ಯಜೀವಿ ಮಂಡಳಿ ಅನುಮತಿ ಕೊಟ್ಟಿಲ್ಲ. ಇದನ್ನು ಪ್ರಶ್ನೆ ಮಾಡಿ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ. ಈಗ ಆ ಒಂದು ಸುಪ್ರೀಂ ಕೋರ್ಟ್ ನೆಪವನ್ನು ಇಟ್ಕೊಂಡು, ಅಂದರೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರ ಇರೋದ್ರಿಂದಾಗಿ ಸದ್ಯಕ್ಕೆ ಅನುಮತಿ ಕೊಡೋಕ್ಕಾಗಲ್ಲ ಅನ್ನೋ ಒಂದು ಮಾತನ್ನು ಅದೇ ಒಂದು ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಂದರೆ ಕೇಂದ್ರ ಪರಿಸರ ಮತ್ತು ಹವಾಮಾನ ಇಲಾಖೆ ಸಚಿವರಾದಂಥ ಭೂಪೇಂದರ್ ಯಾದವ್ ಅವರು ಕರ್ನಾಟಕ CM DK ಶಿವಕುಮಾರ್ ಅವರಿಗೆ ಒಂದು ಪತ್ರ ಬರೆದಿದ್ದಾರೆ. ನಿಮ್ಮ ಈಗೇನು ಪರ್ಮಿಷನ್ ಕೇಳಿದಿರಿ, ಅನುಮತಿಗಾಗಿ ವನ್ಯಜೀವಿ ಮಂಡಳಿ ಅನುಮತಿ ಕೇಳಿದಿರಿ, ಆದರೆ ಸದ್ಯಕ್ಕೆ ಕೊಡೋಕೆ ಆಗಲ್ಲ. ಯಾಕಂದರೆ ಈಗೇನು ಗೋವಾ ತಕರಾರು ಇತ್ತಿತ್ತು, ಆ ಒಂದು ಅಬ್ಜೆಕ್ಷನ್ ಮಾಡಿತ್ತು. ಆ ಒಂದು ಅಬ್ಜೆಕ್ಷನ್ ವಿರುದ್ಧ ನೀವು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದೀರಿ. ಪ್ರಕರಣ ನ್ಯಾಯಾಲಯದಲ್ಲಿ ಇರೋದರಿಂದಾಗಿ ನಾವು ಸುಪ್ರೀಂ ಕೋರ್ಟು ಏನು ನಿರ್ಣಯ ಕೈಗೊಳ್ಳುತ್ತೆ ಅದಕ್ಕೆ ನಾವು ಮುಂದೆ ಕ್ರಮ ಕೈಗೊಳ್ಬೇಕಾಗುತ್ತೆ. ಅಲ್ಲಿವರೆಗೂ ಸಹ ನಾವು ಏನೂ ಮಾಡೋಕ್ಕಾಗಲ್ಲ, ಸದ್ಯಕ್ಕಂತೂ ಅನುಮತಿ ಕೊಡೋಕ್ಕಾಗಲ್ಲ ಅನ್ನೋ ಒಂದು ಮಾತನ್ನು ಹೇಳಿ ಅವರು ಪತ್ರದ ಮೂಲಕ ಅದನ್ನೆಲ್ಲವನ್ನೂ ಸಹ ಮಾಹಿತಿಗಳನ್ನ ಹಂಚಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಇಲ್ಲಿ ಪ್ರಶ್ನೆ ಇರೋದೇನೆಂದರೆ ವರ್ಷಾನುಗಟ್ಟಲೆ ಹೋದರೂ ಸಹ ಈಗ ಆಲ್ರೆಡಿ DPRಗೂ ಸಹ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿದೆ. ಜೊತೆಗೆ ಈಗಾಗಲೇ ಟ್ರಿಬ್ಯುನಲ್ನಲ್ಲಿ ನೀರು ಸಹ ಅಲೋಕೇಶನ್ ಆಗಿದೆ. ಮತ್ತು ಬಹಳ ವರ್ಷಗಳಿಂದ ಈ ಒಂದು ವಿಶೇಷವಾಗಿ ಉತ್ತರ ಕರ್ನಾಟಕದ, ಅದರಲ್ಲೂ ವಿಶೇಷವಾಗಿ ಬೆಳಗಾವಿ, ಧಾರವಾಡ ಮತ್ತು ಗದಗ ಹಾಗೂ ಬಾಗಲಕೋಟೆ ಈ 4 ಜಿಲ್ಲೆಗಳಿಗೆ ಇದು ಅನ್ವಯ ಆಗ್ತಾ ಇರೋದ್ರಿಂದಾಗಿ ಈ 4 ಜಿಲ್ಲೆಗಳ ಜನತೆ ಸಾಕಷ್ಟು ವರ್ಷಗಳಿಂದ ಎದುರು ನೋಡ್ತಾ ಇದ್ದಾರೆ. ಸಾಕಷ್ಟು ಹೋರಾಟಗಳ ತ್ಯಾಗ ಬಲಿದಾನ ಆಗಿದೆ. ಆದರೂ ಸಹ ಅದಕ್ಕೆ ಒಂದು ಪ್ರತಿಫಲ ಸಿಗದೆ ಹೋಗಿದೆ. ಈಗಲೂ ಸಹ ಈಗ ಆ ಒಂದು ಅನುಮತಿ ನಿರಾಕರಣೆ ಮಾಡಿರೋದ್ರಿಂದಾಗಿ ಉತ್ತರ ಕರ್ನಾಟಕದ ರೈತರಿಗೆ, ಅದರಲ್ಲೂ ಮಹದಾಯಿ ವ್ಯಾಪ್ತಿನಲ್ಲಿ ಬರುವಂತಹ ರೈತರಿಗೆ ಬರಸಿಡಿಲು ಅಪ್ಪಳಿಸದಂತಲೇ ಹೇಳ್ಬೋದು. ಬಹಳಷ್ಟು ನಿರೀಕ್ಷೆ ಇತ್ತು. ಮತ್ತು ನಮ್ಮಲ್ಲಿ ಭಾಳಷ್ಟು ಕೇಂದ್ರ ಸಚಿವರಿದ್ದಾರೆ. ಕರ್ನಾಟಕದಿಂದ ಆಯ್ಕೆಯಾಗಿ ಕೇಂದ್ರದಲ್ಲಿ ಮಂತ್ರಿಗಳಾದಂಥವರು ಸಹ ಇದ್ದಾರೆ. ಅವರು ಏನಾದರೂ ಇದಕ್ಕೆ ಪರಿಹಾರ ಕಂಡು ಹಿಡಿಬೋದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಈ ಭಾಗದ ರೈತರಿದ್ದರು. ಆದರೆ ಅದು ಆಗಿಲ್ಲ. ಹಾಗಾಗಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಸರಿಯಾದ ಕ್ರಮ ಅಲ್ಲ. ಮತ್ತು ನಮ್ಮ ನೀರನ್ನ ನಾವು ಬಳಸ್ಕೊಳ್ಳಿಕ್ಕೆ, ಯೋಜನೆ ರೂಪಿಸ್ಕೊಳ್ಳಿಕ್ಕೆ ಇವ್ರದ್ದು ಏನು ಸಮಸ್ಯೆ, ಮತ್ತು ಇದೇ ಗೋವಾ ತಮ್ನಾರ್ ವಿದ್ಯುತ್ ಯೋಜನೆಗಾಗಿ ಕೇಂದ್ರ ಸರ್ಕಾರವೇ ಮನವಿ ಮಾಡಿತ್ತು. ಅದಕ್ಕೆ ಅನುಮತಿ ನಿರಾಕರಣೆ ಮಾಡಬೇಡ್ರಿ, ಅದಕ್ಕೆ ಪರ್ಮಿಷನ್ ಕೊಡ್ರಿ ಅಂತೇಳಿ. ಇಲ್ಲಿ ಇದೇ ಟೈಗರ್ ಕಾರಿಡಾರ್ ಪ್ರದೇಶದಲ್ಲಿನೇ ಇದೇ ವಿದ್ಯುತ್ ಯೋಜನೆ
ಹಾದು ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿ ಟೈಗರ್ಗಳಿಗೆ ತೊಂದರೆ ಆಗಲ್ಲ ಅನ್ನೋ ಒಂದು ಪ್ರಶ್ನೆ ರೈತರದ್ದಾಗಿದೆ. ಹಾಗಾಗಿ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅನ್ನೋ ರೀತಿಯಲ್ಲಿ ಕರ್ನಾಟಕದ ವಿಚಾರದಲ್ಲಿ ಮಲ್ತಾಯಿ ಧೋರಣೆ ಅನುಸರಿಸೋದು ಸರಿಯಲ್ಲ. ಕೇಂದ್ರ ಸರ್ಕಾರ ಈ ಒಂದು ಮಲ್ತಾಯಿ ಧೋರಣೆ ಕೈ ಬಿಟ್ಟು ಒಂದು ಕರ್ನಾಟಕದ ಜನರ ಒಂದು ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಆ ಒಂದು ನಿರೀಕ್ಷೆ ಹುಸಿ ಮಾಡ್ದೇ ಪರ್ಮಿಷನ್ ಕೊಡಬೇಕನ್ನೋ ಒಂದು ಆಗ್ರಹ ರೈತರದ್ದಾಗಿದೆ. ಮತ್ತು ಈಗೇನಾದರೂ ಪದೇ ಪದೇ ಇದೇ ರೀತಿ ಮಾಡ್ಕೊಂಡು ಹೋದರೆ ಮತ್ತೊಂದು ಹೋರಾಟಕ್ಕೆ ನಾವು ಅಣಿಯಾಗಬೇಕಾಗ್ತದೆ. ಆ ಒಂದು ಹೋರಾಟಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅನ್ನೋ ಒಂದು ಆಗ್ರಹ ರೈತರದ್ದಾಗಿದೆ. ನೋಡಿ, ಮಹದಾಯಿ ವಿಚಾರದಲ್ಲಿ ಮತ್ತೊಮ್ಮೆ ಅನ್ಯಾಯ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಕಾರಣ ವನ್ಯಜೀವಿ ಮಂಡಳಿಯಲ್ಲಿ ಪ್ರತಿ 6 ತಿಂಗಳಿಗೊಮ್ಮೆ 7 ತಿಂಗಳಿಗೊಮ್ಮೆ ಸಭೆ ನಡೀತದೆ. ಬೇರೆ ಬೇರೆ ರಾಜ್ಯಗಳ ಫೈಲ್ಗಳು ಬಂದಾಗ ಸಾರಾಸಟ್ಟವಾಗಿ ಅವನು ಮುಂದುವರಿಸ್ತಾರೆ. ಕರ್ನಾಟಕದ ವಿಷಯ ಬಂದಾಗ ಮತ್ತೆ ಮೊನ್ನೆ ದಿನ ರಿಜೆಕ್ಟನ್ ಮಾಡ್ಯಾರ ವನ್ಯಜೀವಿ ಮಂಡಳಿಯಿಂದ. ಇವತ್ತು 2018ರಲ್ಲಿ 13.5 TMC ನೀರನ್ನು ತಗೋಬೇಕು ಅಂತ ಟ್ರಿಬ್ಯುನಲ್ ಆದೇಶ ಆಗ್ತದೆ. ಮತ್ತು ವನ್ಯಜೀವಿ ಮಂಡಳಿಯಲ್ಲಿ ನಮಗೆ ತಿರಸ್ಕಾರ ಆಗ್ತದೆ. ನಿನ್ನೆ ದಿನ ರಾಜ್ಯ ಸರ್ಕಾರಕ್ಕೆ ಭೂಪೇಂದ್ರ ಯಾದವ್ ಅವರು ಪತ್ರ ಬರೆದಿದ್ದು ನೋಡಿ ನಮಗೆ ದೊಡ್ಡ ಆಘಾತ ಆಯಿತು. ಕಾರಣ ನಿನ್ನೆ ದಿನ ನಾವು ರೈತ ಹುತಾತ್ಮ ದಿನ ಅಂತ ಇಡೀ ರಾಷ್ಟ್ರಾದ್ಯಂತ ದೇಶಾದ್ಯಂತ ರೈತರ ದಿನಾಚರಣೆ ಮಾಡ್ತೇವೆ. ನಿನ್ನೆ ದಿನ ಭಾರತ ಸರ್ಕಾರ ಕಳಸಾ ಬಂಡೂರಿ ವಿಷಯದಲ್ಲಿ ಮತ್ತೊಂದು ದೊಡ್ಡ ಅನ್ಯಾಯ ಮಾಡ್ತದೆ. ಹೀಗಾಗಿ ನಾವು ಈ ದೇಶದಲ್ಲಿ ಇದೇವೋ ಇಲ್ಲೋ ಅಂತ ಪ್ರಶ್ನೆ ಬರ್ತದೆ. ಮತ್ತು ಪ್ರಮುಖವಾಗಿ ನಮ್ಮ ಭಾಗದ ಶ್ರೀಯುತ ಪ್ರಹ್ಲಾದ್ ಜೋಶಿ ಅವರು ನರೇಂದ್ರ ಮೋದಿಯವ್ರ ಜೊತೆಗೆ ಇರ್ತಾರೆ. ಅವರು ಈ ಭಾಗದಾಗ ದೊಡ್ಡ ಪ್ರಮುಖ ನಾಯಕರು. ಇವರು ತಮ್ಮ ಪಾತ್ರವನ್ನು ವಹಿಸಿ ಈ ಭಾಗದ ಜನರಿಗೆ ಕುಡಿ ನೀರಾಗಿರ್ಬೋದು, ಈ ಭಾಗದ ಕಾರ್ಖಾನೆಗಳಿಗಾಗಿರ್ಬೋದು, ಈ ಭಾಗದ ಜಾನುವಾರುಗಳಿಗೆ ಕುಡಿ ನೀರಿನ ಅವಶ್ಯಕತೆ ಇರೋದ್ರಿಂದ ಬಂಡೂರಿ ವಿಷಯದಲ್ಲಿ ತಾರತಮ್ಯ ಮಾಡೋದು ಸರಿ ಇಲ್ಲ. ತಕ್ಷಣಕ್ಕೆ ಪ್ರಹ್ಲಾದ್ ಜೋಶಿಯವರು ಮಧ್ಯಸ್ಥಿಕೆ ವಹಿಸಿ ಈ ಸಮಸ್ಯೆ ಬಗೆಹರಿಸಬೇಕು. ಇಲ್ದಿದ್ರೆ ಹೋರಾಟ ಅನಿವಾರ್ಯ ಆಗ್ತದೆ ಅಂತ ತಮ್ಮ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಆ ವಿಚಾರ ಏನು ಬಂದಾಗ ಕೇಂದ್ರ ನರೇಂದ್ರ ಮೋದಿ ಸರ್ಕಾರ ಹಾಗೂ ಗೋವಾ ಸರ್ಕಾರ ನಿರಂತರವಾಗಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ಕೊಂತ ಬರ್ತಾಯಿದೆ. ಯಾಕಂತಂದ್ರೆ ಈ ಹೋರಾಟ ಸುಮಾರು 4 ದಶಕದಿಂದ ಹೋರಾಟ ಪ್ರಾರಂಭ ಆಗಿದೆ. ಈ ಭಾಗದಲ್ಲಿ 4 ಜಿಲ್ಲೆ 13 ತಾಲೂಕುಗಳಲ್ಲಿ ಈ ಮಲಪ್ರಭಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಇರುವಂಥ ಇವು ತಾಲೂಕು ಆಗಿರ್ಬೋದು, ಒಟ್ಟಾರೆ ಈ ನೀರು ಬರೋದರಿಂದ ನಮಗೆ 4 ಜಿಲ್ಲೆ ಹಾಗೂ 13 ತಾಲೂಕು 500 ಹಳ್ಳಿಗೆ ರೈತರಿಗೆ ಭಾಳಷ್ಟು ಅನುಕೂಲ ಆಗುತ್ತೆ. ಯಾಕಂದರೆ ಕುಡಿಯೋ ನೀರಿನ ಬಗ್ಗೆ ಆಗಿರ್ಬೋದು, ಜಾನುವಾರಿಗೆ ಆಗಿರ್ಬೋದು, ಇಂಡಸ್ಟ್ರಿಗೆ ಆಗಿರ್ಬೋದು, ಇನ್ನೂ ಅನೇಕ ರೀತಿಯಲ್ಲಿ ಬಳಸುವಂಥ ಸಂದರ್ಭದೊಳಗೆ ನಾವು ಬಹುದಿನಗಳ ಬೇಡಿಕೆ ಏನು ಇಟ್ಕೊಂಡು ಏನು ಹೋರಾಟ ಮಾಡ್ಕೊತಾ ಇದ್ದೀವಿ. ನಮಗೆ ಗೋವಾ ಸರ್ಕಾರ ಪದೇ ಪದೇ ಟ್ರಿಬ್ಯುನಲ್ನಲ್ಲಿ ಹೋಗಿ ಈಗ ಮೊನ್ನೆ ತಾನೇ ವನ್ಯಜೀವಿ ಮಂಡಳಿ ಒಳಗೆ ಏನು ಸಭೆ ನಡೆದಿತ್ತು, ಆ ಸಭೆ ಒಳಗೂ ಒಂದು ತೀರ್ಮಾನ ತೊಗೊಂಡು ಇಲ್ಲ ಗೋವಾ ಸುತ್ತಮುತ್ತಲಿನ ಪ್ರದೇಶದಲ್ಲಿ ವನ್ಯಜೀವಿಗಳಿಗೆ ಭಾಳಷ್ಟು ತೊಂದರೆಗಳಾಗ್ತಾವೋ ಅನ್ನೋ ಸಂಬಂಧ ಆ ಸಭೆಯಲ್ಲಿ ತಡೆ ಹಿಡಿದು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಯಾಕಂದರೆ ನಾವು ಇದಕ್ಕೆ ಬಲವಾಗಿ ಖಂಡಿಸ್ತಾ ಇದ್ದೀವಿ. ನಾವು ಕೇಳ್ತಾ ಇದ್ದೀವಿ, ಈ ಭಾಗದಿಂದ ಸುಮಾರು JDS ಮತ್ತು BJPಯರು 18-20 ಸಂಸತ್ ಸದಸ್ಯರಿದ್ದಾರೆ, 4 ಕೇಂದ್ರದ ಮಂತ್ರಿಗಳಿದ್ದಾರೆ. ಯಾಕೆ ಇವರು ನರೇಂದ್ರ ಮೋದಿ ಕಡೆ ಹೋಗಿ 4 ಮಂತ್ರಿಗಳು ಸೇರಿಕೊಂಡು ಸರ್ವಪಕ್ಷದ ನಿಯೋಗವನ್ನು ತೆಗೆದುಕೊಂಡು ಹೋಗಿ ನಮ್ಮ ಭಾಗದ ಬಹುದಿನಗಳ ಬೇಡಿಕೆ ಇರೋದರಿಂದ ಕಳಸಾ ಬಂಡೂರಿ ಮತ್ತು ಮಹದಾಯಿ ನದಿ ವಿಚಾರದಲ್ಲಿ ಇವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಈ ಹಿಂದೆನೂ ಕೂಡ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ರಕ್ತ ಚಳವಳಿ ಕೂಡ ಆಯಿತು, ಬಸವರಾಜ ಬೊಮ್ಮಾಯಿಯವರು ಆಯಿತು, ಜಗದೀಶ್ ಶೆಟ್ಟರ್ ಆಯಿತು, 150 ಕಿಲೋಮೀಟರ್ ಪಾದಯಾತ್ರೆ ಮಾಡಿದರು. ಏನಪ್ಪ ಈಗ ಕಳಸಾ ಬಂಡೂರಿ ಆಗೇ ಬಿಡ್ತು ಅಂತಂತೇಳಿ. ಇವೆಲ್ಲ ಡೋಂಗಿ ರಾಜಕಾರಣಿ ಮಾಡ್ಕೊಂಡು ಬರತಕ್ಕಂಥ ಇವು BJP ನಾಯಕರು ಈ ಭಾಗದ ಇಚ್ಛಾಶಕ್ತಿನೇ ಇಲ್ಲ ಅವರು. ಯಾಕಂದ್ರೆ 4-5 ಸಾರಿ ಅವರು MP ಆಗ್ಯಾರ, ಮಂತ್ರಿಗಳು ಆಗ್ಯಾರ. ಈ ಭಾಗದ ಜನಪ್ರತಿನಿಧಿಗಳು ಆಸಕ್ತಿಯನ್ನು ವಹಿಸಬೇಕು. ಯಾಕಂದರೆ ರೈತರು ಭಾಳ ದಿನಗಳಿಂದ ಈ ಬೇಡಿಕೆ ಇರೋದ್ರಿಂದ ಭಾಳಷ್ಟು ತೊಂದರೆಗಳು ಹಾಕ್ಕೊಂಡಿದ್ದಾರೆ. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಒಂದು 20 ಜಿಲ್ಲೆಗಳಲ್ಲಿ ಈಗ ಬರಗಾಲ ಆಗಿದೆ, ನೀರಿನ ಭಾಳಷ್ಟು ಕೊರತೆ ಇದೆ, ಸಮಸ್ಯೆ ಇದೆ. ಅದಕ್ಕೋಸ್ಕರ ನಾವು ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಮುಂಬರೋ ದಿನಗಳೊಳಗೆ ಕೇಂದ್ರ ಹಾಗೂ ಗೋವಾ ಸರ್ಕಾರ ಕೂಡಲೇ ಇದಕ್ಕೆ ಒಂದು ನಿರ್ಣಯ ತಗೊಂಡು ಆದಷ್ಟು ಬೇಗನೆ ಬಗೆಹರಿಸಲಿಲ್ಲ ಅಂತಂದರೆ ನಾವು ಯಾವ ರೀತಿ ಹಿಂದಕ್ಕೆ ಹೋರಾಟ ಮಾಡಿದ್ವಿ ಅದೇ ರೀತಿ ಮತ್ತು ಹೋರಾಟ ಮಾಡುವ
ಅನಿವಾರ್ಯ ಆಗುತ್ತೆ. ಅದೇನೇ ಇರಲಿ, ಏನು ಈಗ ಸದ್ಯಕ್ಕೆ ಏನು ವನ್ಯಜೀವಿ ಮಂಡಳಿ ಅನುಮತಿ ನಿರಾಕರಿಸಿರೋದ್ರಿಂದಾಗಿ ರೈತರಿಗೆ ತೀವ್ರ ನಿರಾಸೆಯಾಗಿದೆ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಮತ್ತೆ ಹೋರಾಟದ ಒಂದು ರೂಪುರೇಷೆ ಮಾಡ್ಕೊಳ್ಳಿಕ್ಕೆ ರೈತರು ಸಿದ್ಧ ಆಗ್ತಾ ಇದ್ದಾರೆ. ಮತ್ತೊಂದು ಕಡೆ ಕೇಂದ್ರದ ಮೇಲೂ ಸಹ ಒತ್ತಡ ತರ್ತಾ ಇದ್ದಾರೆ. ಆದಷ್ಟು ಬೇಗ ನೀವು ರಾಜಕೀಯ ಮಾಡದೇ ಅನುಮತಿ ಕೊಡ್ರಿ ಅನ್ನೋ ಒಂದು ಆಗ್ರಹ ಮಾಡ್ತಾ ಇದ್ದಾರೆ. ಹಾಗಾಗಿ ಕೇಂದ್ರದ ನಿರ್ಧಾರ ಏನು ಅನ್ನೋದ್ರ ಮೇಲೆ ರೈತರ ಹೋರಾಟನೂ ಅವಲಂಬಿತವಾಗಿದೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.